ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ವನಿತಾ ಮೋಹನ್ ಕುಮಾರ್. ಮುಖ್ಯಾಂಶಗಳು: ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ, ನಿಖಿಲ್ ಕುಮಾರಸ್ವಾಮಿ ಬಹುಮತದಿಂದ ಆಯ್ಕೆ, ಸಚಿವ ಬಂಡೆಪ್ಪ ಕಾಶೆಂಪೂರ್ ವಿಶ್ವಾಸ. ನಾಗಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ, ಡಾಕ್ಟರ್ ರವೀಂದ್ರ ನೇತೃತ್ವ, ಸುಮಲತಾ ಪರ ಪ್ರಚಾರ. ಬಿಜೆಪಿ ದೌರ್ಜನ್ಯಕ್ಕೆ ಖಂಡನೆ, ಮೈತ್ರಿ ಅಭ್ಯರ್ಥಿ ಬೆಂಬಲಿಸಿ ಕೇಂದ್ರದ ಮಾಜಿ ಸಚಿವ ಮುನಿಯಪ್ಪ ಹೇಳಿಕೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದ್ದು, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬಹುಮತದಿಂದ ಆರಿಸಿ ಬರಲಿದ್ದಾರೆ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ರೈತರು ದೇಶದ ಬೆನ್ನೆಲುಬಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರೈತರ ಪರ ಚರ್ಚೆ ನಡೆಯುತ್ತದೆ. ಆದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಅವಧಿಯಲ್ಲಿ ಸಹಕಾರ ಸಂಘದ ಸಾಲ ಸೇರಿದಂತೆ ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲವನ್ನು ಸಹ ಮನ್ನಾ ಮಾಡುವ ನಿಲುವು ತಳೆದಿದ್ದಾರೆ. ರೈತ ಪರ ಸರ್ಕಾರ ನಮ್ಮದಾಗಿದೆ ಎಂದರು. ರೈತರು ಕಷ್ಟದಲ್ಲಿದ್ದಾರ, ರೈತರಿಗೆ ಒಂದು ರೀತಿಯಿಂದ ಅವರ ಸಾಲದ ಟೆನ್ಷನ್ ಕಮ್ಮಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹೋದ ಬಜೆಟಲ್ಲಿ 12,500 ಕೋಟಿ ಇಟ್ಟು, ಈ ಬಜೆಟ್ನಲ್ಲಿ 12,500 ಕೋಟಿ, ಎರಡೂ ಸೇರಿಸಿದರೆ 25,000 ಕೋಟಿ ಆಲ್ರೆಡಿ ಅಲ್ಲಿದೆ. ನಮ್ಮ ಟಾರ್ಗೆಟ್ ಅಪ್ ಟು 44 crore 1000 crores ಮನ್ನಾ ನಾವು ಯೋಚನೆ ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಸಮ್ಮಿಶ್ರ ಸರ್ಕಾರ ಸಂಪೂರ್ಣ ರೈತರ ಪರವಾಗಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಂಥ ಕೆಲಸ ದಿ ಡೇ ಒನ್ ಮಾಡ್ಕೊಂಡು ಬಂದಿದೆ. ಮುಂಬರುವ 18ನೇ ತಾರೀಕಿಗೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತೇನು ಎರಡೂ ಪಕ್ಷ ಇವತ್ತು ನಿನ್ನೆನೂ ನಾನು ಮಳವಳ್ಳಿಯಲ್ಲೆಲ್ಲ ಹೋದಾಗ ಸುಮಾರು ಕಾಂಗ್ರೆಸ್ ಮುಖಂಡರು ಮನೆಗೂ ಎಲ್ಲ ಹೋಗಿದ್ದೆ, ಅವರು ನಮ್ಮ ಜೊತೆಯಲ್ಲಿದ್ದರು. ಇವತ್ತು ಎರಡೂ ಪಕ್ಷದವರು ಏನು ಜಂಟಿ ಹೋರಾಟ ಮಾಡ್ತಾಯಿದ್ದೀವಿ. ಜನತೆ ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿ ಭಾರಿ ಬಹುಮತದಿಂದ ಗೆಲ್ಲಿಸ್ತಾರ ಎಂಬ ಒಂದು ನಂಬಿಕೆನೂ ನನಗಿದೆ. ಮತ್ತು ತಮ್ಮ ಮುಖಾಂತರ ನಾನು ಏನದಲ್ಲ ಇವತ್ತು ಮತದಾರರಿಗೆ ಒಂದು ಮನವಿ ಮಾಡ್ತೀನಿ. ಗೋಷ್ಠಿಯಲ್ಲಿ ಕೆಟಿ ಶ್ರೀಕಂಠೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ನಾಗಮಂಗಲ ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರವಾಗಿ ಅಖಿಲ ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಚುನಾವಣಾ ಪ್ರಚಾರಕ್ಕೆ ಪಾದಯಾತ್ರೆ ಮೂಲಕ ಚಾಲನೆ ನೀಡಿದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನರವರ ನೇತೃತ್ವದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿದ ನಂತರ ಅಲ್ಲಿನ ಸೌಮ್ಯಕೇಶವ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಸನ್ನ, ಜಿಲ್ಲೆಯ ಸ್ವಾಭಿಮಾನ ಉಳಿಸಲು ಜನಜಾಗೃತಿ ಮೂಡಿಸಿರುವ ರವೀಂದ್ರರವರಿಗೆ ಶುಭವಾಗಲಿ ಎಂದರು. ಡಾಕ್ಟರ್ ರವೀಂದ್ರ ಮಾತನಾಡಿ, ಅಂಬರೀಶ್ ರವರ ಸಾಧನೆಯನ್ನು ಗುರುತಿಸಿ ಮಂಡ್ಯ ಜಿಲ್ಲೆಯ ಜನತೆ ಸುಮಲತಾರವರನ್ನು ಬೆಂಬಲಿಸಬೇಕೆಂದು ಕೋರಿದರು. ಮಂಡ್ಯ ಜಿಲ್ಲೆ ಅಂತಿಂತ ಜಿಲ್ಲೆ ಅಂತ ಯಾರು ಇತ್ತೀಚಿನ ಹುಡುಗರಂತೂ ನೀವೆಲ್ಲ ತಿಳ್ಕೊಳ್ಳೇಬೇಕಿದೆ. ಮಂಡ್ಯ ಜನ ಸ್ವಾಭಿಮಾನಕ್ಕೆ ಹೆಸರಾದವರು, ಮಂಡ್ಯದವರು ಗತ್ತಿಗೆ ಹೆಸರಾದವರು, ಇದೇ ಜನ ಪ್ರೀತಿಗೂ ಹೆಸರಾದವರು. ಯಾವ ಅಂಬರೀಶ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತಿದ್ರು, ಸಿಟ್ಟು ಬಂದ್ರೆ ದಂಡಿಸೋ ಜನ ಕೂಡ ನಮ್ಮ ಮಂಡ್ಯದವರು. ಇದೇ ಅಂಬರೀಶ್ ಅವ್ರನ್ನ 2 ಸಾರಿ ಸೋಲ್ಸೂ ಇದ್ರು. ಅತಿಯಾಗಿ ಪ್ರೀತಿಸೋ ನಾವು ದಂಡಿಸೋದನ್ನು ಕಲ್ತಿದ್ದೀವಿ. ಅದೇ ತರದ್ದೇ ಇವತ್ತಿನ ಪರಿಸ್ಥಿತಿನಲ್ಲಿ ಕುಮಾರಸ್ವಾಮಿ ಅವರು ಮಾಡ್ಕೊಂಡು ಕೆಲಸ. ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ, ಸಾಮಾನ್ಯ ಜನತಾದಳದ ಕಾರ್ಯಕರ್ತನನ್ನ ಚುನಾವಣೆಗೆ ನಿಲ್ಲಿಸಿ ನಾವು ಗೆಲ್ಲಿಸ್ಕೊಂಡು ಮಂಡ್ಯ ಜಿಲ್ಲೆ ಜನರ ಋಣ ತೀರಿಸಬೇಕು ಅಂತ ಅನ್ಕೋಬೇಕಾಗಿತ್ತು. ಆದ್ರೆ ಇವ್ರು ಹಾಗೆ ಮಾಡ್ಲಿಲ್ಲ. ಅದ್ರ ಬದಲಿಗೆ ಏನ್ ಮಾಡಿದ್ರು, 7 ಜನನ ಗೆಲ್ಲಿಸ್ಕೊಟ್ಟಿದ್ದಾರೆ ಮಂಡ್ಯದವರು. ಮುಟ್ಟಾಡ್ರು ಇವರು. ನನ್ನ ಮಗನ್ ನಿಲ್ಲಿಸಿದ್ರೆ ಅವನು ಗೆಲ್ಲಿಸ್ಕೊಡ್ತಾರೆ, ನನ್ನ ಮಗನ್ನು ಗೆಲ್ಲಿಸ್ಕೊಳ್ಳೋಣ. ಹೆಂಗೋ ಈಗ ಹಾಸನಿಂದ ಶುರು ಮಾಡಿ ರಾಮನಗರ ಹಿಂಗ್ ಹೋಗಿದ್ದೀವಿ, ಹಿಂಗ್ ಈ ಕಡೆಗೆ ಹಿಂಗ್ ಒಂಚೂರು ಮಂಡ್ಯದ ಕಡೆಗೆ ಬಂದ್ರೆ ಇನ್ನು 5 ವರ್ಷದ ಹಂಗೆ ಒಂಚೂರು ಮಕ್ಕಳನ್ನು ಮದುವೆ ಮಾಡ್ಬಿಟ್ಟು ಅವ್ರ ಸೊಸೈಟಿರು ಮೈಸೂರಲ್ಲಿ ಒಂದು ಜಾಗ ಮಾಡ್ಕೊಟ್ಬಿಟ್ರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಮನುಷ್ಯ ನೀನು. ಕಳೆದ ಚುನಾವಣೆಯಲ್ಲಿ ಅಂಬರೀಶ್ ಅವರು ಉಪಯೋಗನೂ ಪಡ್ಕೊಂಡಿದ್ದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅಂಬರೀಶ್ ಅವ್ರ ಸಹಾಯನೂ ನೀವು ತಗೊಂಡಿದ್ರಿ. ನೀವು ತಗೊಂಡಂತ ಮನುಷ್ಯ ಶವ ಸಂಸ್ಕಾರ ಮಾಡಿದ್ದನ್ನ ಹೇಳ್ಕೊಂಡು ನಾನು ಹಿಂಗೆಲ್ಲ ಶವ ಸಂಸ್ಕಾರ ಮಾಡಿದ್ದೀನಿ, ದಯವಿಟ್ಟು ನನ್ನ ಮಗನಿಗೆ ಓಟ್ ಕೊಡಿ ಅಂತ ಕೇಳ್ತಿರಲ್ಲ, ಯಾವ ನ್ಯಾಯ ಅಂತಾರೆ? ಈ ಸಂದರ್ಭದಲ್ಲಿ ಕೃಷ್ಣೇಗೌಡ, ರಾಜೇಗೌಡ, ರವಿಕಾಂತೇಗೌಡ ಹಾಜರಿದ್ದರು.
ದೇಶದಲ್ಲಿ ಕೋಮುವಾದಿ ಶಕ್ತಿಗಳನ್ನು ಹದ್ದುಬಸ್ತಿನಲ್ಲಿಡಲು ಹಾಗೂ ಬಿಜೆಪಿ ಸರ್ಕಾರದ ದೌರ್ಜನ್ಯಕ್ಕೆ ಕೊನೆಯಾಡಲು ಮತದಾರರು ಮೈತ್ರಿ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ಕೇಂದ್ರದ ಮಾಜಿ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ 2019ರ ಮಹಾ ಚುನಾವಣೆ ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಮೋದಿಯವರು ಪ್ರಧಾನಿಯಾದ ಮೇಲೆ ದೇಶದಲ್ಲಿ ಪರಿಶಿಷ್ಟರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳು ಹೆಚ್ಚಾಗಿವೆ. ಅಭಿವೃದ್ಧಿ ಶೂನ್ಯವಾಗಿವೆ. ಅನ್ನದಾತನ ರಕ್ಷಣೆ ಸಾಧ್ಯವಾಗುತ್ತಿಲ್ಲ. ರೈತನಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ. ದೊಡ್ಡ ದೊಡ್ಡ ಉದ್ದಿಮೆದಾರರ ಸಾಲ ಮನ್ನಾ ಮಾಡುವ ಕೇಂದ್ರ ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡಲು ಹಿಂದೇಟು ಹಾಕುತ್ತಿದೆ ಎಂದ ಅವರು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಕೊಟ್ಟು ಈ ಮಾಡಿದಂಥ ಸಂವಿಧಾನ ಉಳಿಬೇಕಾ? ಇದು ನಮ್ಮ ಮುಂದೆ ನಿಂತಿರೋ ಪ್ರಶ್ನೆ. ಈ ದೇಶವನ್ನು ಛಿದ್ರ ಮಾಡುವಂಥ ಚಿಂತನೆ ಮಾಡಿದ್ದಾರೆ. ಧರ್ಮದ ಆಧಾರದ ಮೇಲೆ ಈ ದೇಶವನ್ನು ಒಡೆಯುವಂಥ ವ್ಯವಸ್ಥೆ ಆಗ್ತಾಯಿದೆ. ಅದರಿಂದ ನಾವು ಎಚ್ಚರಿಕೆಯಿಂದ ಮತವನ್ನು ನಡೆಸಬೇಕಾಗ್ತದೆ. ದೇಶ ಬಹಳ ಮುಖ್ಯ. ದೇಶದಲ್ಲಿ ಶಾಂತಿ, ಸಮತೆ, ಭಾತೃತ್ವ, ಧರ್ಮಗಳ ಮಧ್ಯೆ ಸಾಮರಸ್ಯ ಇದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅದರಿಂದ ಇವತ್ತು ಜನತಾದಳದ ಮೈತ್ರಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳೋಕ್ಕೆ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತಾಯಿದ್ದೆ. ನಾಯಕರಿಗೆ ಸ್ವಲ್ಪ ಏರಿಸುಮುರುಸು ಸಹಜವಾಗಿ ಆಗ್ತದೆ ಮತ್ತು ಅದು ಸರಿ ಹೋಗ್ತದೆ. ನಮ್ಮ ಮೂಲ ಉದ್ದೇಶ ಈ ದೇಶ ನೆಮ್ಮದಿಯಾಗಿರಬೇಕಾದ್ರೆ, ಈ ದೇಶದಲ್ಲಿ ಶಾಂತಿ ಇರಬೇಕಾದ್ರೆ, ಈ ದೇಶದ ಅನ್ನದಾತ ಬದುಕಬೇಕಾದ್ರೆ ನಾವು ಅನಿವಾರ್ಯವಾಗಿ ಒಗ್ಗಟ್ಟಾಗಿ ಹೋಗಲೇಬೇಕು. ಚಲುವರಾಯ ಸ್ವಾಮಿ ಸಮೇತವಾಗಿ ದೇಶದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ನಮ್ಮ ಇಲ್ಲಿನ ಮೈತ್ರಿ ಅಭ್ಯರ್ಥಿಗೆ ಅವರು ಕೆಲಸ ಮಾಡಬೇಕು. ದೇಶ ಮುಖ್ಯ, ವ್ಯಕ್ತಿಗತವಾಗಿ ನಮ್ಮ ಕಷ್ಟಗಳನ್ನು ಮರಿಬೇಕಾಗ್ತದೆ. ಈಗ ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆ ದೇಶದಲ್ಲಿ. ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜು ಮಾತನಾಡಿ, ನಮ್ಮ ಅಭ್ಯರ್ಥಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದರು. ಎಲ್ಲ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಸಣ್ಣ ಪುಟ್ಟ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಂಡು ಕೈ ಜೋಡಿಸಿ ಕೆಲಸ ಮಾಡಬೇಕು ಮೈತ್ರಿ ಅಭ್ಯರ್ಥಿ ಪರವಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅವ್ರನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಮೈತ್ರಿ ಅಭ್ಯರ್ಥಿನ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸ್ಕೊಂಬರೋದ್ರ ಜೊತೆಗೆ ಕೋಲಾರದಲ್ಲೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಭಾಳ ಶಕ್ತಿ ಮೀರಿ ಅವರ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ. ಜನರ ಹತ್ರ ಹೋಗಿ ಓಟ್ ಕೇಳಿ ಜನ ತೀರ್ಮಾನ ಮಾಡ್ತಾರೆ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಗೋಷ್ಠಿಯಲ್ಲಿ ಎಂಎಸ್ ಆತ್ಮಾನಂದ, ಕೆಟಿ ಶ್ರೀಕಂಠೇಗೌಡ, ಧರ್ಮಸೇನ, ಡಾಕ್ಟರ್ ಕೆ ತಿಮ್ಮಯ್ಯ ಸೇರಿದಂತೆ ಇನ್ನಿತರರಿದ್ದರು. ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಕೋಮುವಾದಿ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ರಾಜ್ಯದ 100ಕ್ಕೂ ಹೆಚ್ಚು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಸಂಯುಕ್ತವಾಗಿ ಒಕ್ಕೂಟ ರಚಿಸಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿವೆ. ನರೇಂದ್ರ ಮೋದಿಯವರ 5 ವರ್ಷದ ಅವಧಿಯಲ್ಲಿ ರೈತರಿಗೆ ಯಾವುದೇ ಅನುಕೂಲವಾಗಿಲ್ಲ. ರೈತರ ಬೆಳೆ ಸಾಲ ಮನ್ನಾ ಮಾಡಲಿಲ್ಲ. ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು. ರಾಜ್ಯದ ಮತದಾರರು ಅಥವಾ ದೇಶದ ಮತದಾರರು ಮತವನ್ನು ಚಲಾಯಿಸಬೇಕು ಅಂತ ಒಂದನೇದಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ತಪ್ಪದಂಗೆ ಎಲ್ಲರೂ ಕೂಡ ಮತ ಚಲಾಯಿಸಬೇಕು. ಮೋದಿಯವರು 5 ವರ್ಷದ ಆಡಳಿತವನ್ನು ಕೊಟ್ಟಿದ್ದಾರೆ. ನಮ್ಗೆ ಅವರು 5 ವರ್ಷದ ಆಡಳಿತದಲ್ಲಿ ಸಾಕಷ್ಟು ಬಿರುಗಾಳಿಯನ್ನು ಎಬ್ಬಿಸಿದ್ದಾರೆ. ಈ ಕೋಮುವಾದಿ ಪಕ್ಷಗಳನ್ನು ಸೋಲಿಸೋದ್ರ ಮೂಲಕ ಜಾತ್ಯತೀತ ಪಕ್ಷಗಳನ್ನು ನೆಲೆ ಊರಿಸ್ಬೇಕು ಮತ್ತು ಗೆಲ್ಲಿಸಬೇಕು ಮತ್ತು ಪ್ರಾದೇಶಿಕ ಪಕ್ಷಗಳೇನಿದ್ದಾವೆ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೈಗೊಂಡು ಎಲ್ಲ ಕಡೆ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಭಾವನಾತ್ಮಕ ಸಂಬಂಧಗಳ ಮಧ್ಯೆ ವಿಷಬೀಜಗಳನ್ನು ಬಿತ್ತುವಂತಹ ಕೆಲಸಗಳನ್ನು ಮಾಡಿ ಇಲ್ಲಿ ಇಡೀ ಜನವನ್ನು ಒಡೆಯುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಮತದಾರರು ಉತ್ತರವನ್ನು ಕೊಡೋದ್ರ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಈ ಮೂಲಕ ಮಂಡ್ಯದಲ್ಲಿ ನಾವು ತೀರ್ಮಾನ ಕೈಗೊಂಡು ಇಡೀ ಪ್ರತಿ ತಾಲೂಕು ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಮತ್ತೆ ನಾವು ಕೆಲಸ ಮಾಡಲಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲಿಸಬೇಕು. ಗೋಷ್ಠಿಯಲ್ಲಿ ಪಾಪಯ್ಯ, ಕೋದಂಡರಾಮ್, ಹೊನ್ನಯ್ಯ, ಲೋಕೇಶ್ ಉಪಸ್ಥಿತರಿದ್ದರು. ನಾಗಮಂಗಲ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ನೀಡಬೇಕೆಂದು ನಾಗಮಂಗಲ ಕ್ಷೇತ್ರದ ಶಾಸಕರಾದ ಸುರೇಶ್ ಗೌಡ ಮತದಾರರಲ್ಲಿ ಮನವಿ ಮಾಡಿದರು.
ನಾಗಮಂಗಲದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದ ಸುರೇಶ್ ಗೌಡ ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ತಾಲೂಕಿನ ಅಭಿವೃದ್ಧಿಗೆ ಕುಮಾರಸ್ವಾಮಿ ಸರ್ಕಾರ ಬಿಡುಗಡೆ ಮಾಡಿದೆ ಎಂದರು. ನಾಗಮಂಗಲ ಕ್ಷೇತ್ರ ಪ್ರತಿಷ್ಠೆಗಳಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನ ನಾಗಮಂಗಲ ಕ್ಷೇತ್ರ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಶಿವರಾಮೇಗೌಡರು, ಪಾಟೀಲರು, ಶ್ರೀಕಂಠೇಗೌಡರು ಒಂದೊಂದು ಮತ ಇಂಪಾರ್ಟೆಂಟ್. ನಮ್ಮ ಅಭ್ಯರ್ಥಿ ಮೈತ್ರಿ ಪಕ್ಷದ ಅಭ್ಯರ್ಥಿ. ಸಂಸದ ಎಲ್.ಆರ್. ಶಿವರಾಮೇಗೌಡ ಮಾತನಾಡಿ, ಏಪ್ರಿಲ್ 18ರ ನಂತರ ವಿರೋಧಿಗಳ ಟೂರಿಂಗ್ ಟಾಕೀಸ್ ಮಾಯವಾಗುತ್ತದೆ ಎಂದು ಲೇವಡಿ ಮಾಡಿದರು. ಒಂದು ಮಾತು ಹೇಳ್ತೀನಿ, ಇವತ್ತೇನು ವಿರೋಧ ಪಕ್ಷದವರು ಚುನಾವಣೆ ಮಾಡ್ತಾ ಇದ್ದಾರೆ, ಅವ್ರು ಚುನಾವಣೆ ಮಾಡ್ತಾ ಇಲ್ಲ, ಅವರು ಟೂರಿಂಗ್ ಟಾಕೀಸ್ 18ನೇ ತಾರೀಕು ಸಿನಿಮಾ ಹಿಡಿತಾರೆ, 18 ಆದ್ಮೇಲೆ ಖಾಲಿ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ, ಅದರಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಸಾಲ 400 ಕೋಟಿ ಮನ್ನಾವಾಗಿದೆ ಎಂದರು. ನಮ್ಮ ಎಚ್.ಡಿ. ಕುಮಾರಣ್ಣವರು ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿಯ ಪರವಾಗಿ ಹಿಂದೆ ಯಾವುದೇ ಸರ್ಕಾರಗಳಾಗಲಿ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿರುವಂತದ್ದು ತಾವೆಲ್ಲರೂ ನೋಡಿದ್ದೀರಿ. 8,761 ಕೋಟಿ ಅನುದಾನವನ್ನು ಇವತ್ತು ಕುಮಾರಣ್ಣವರು ನಮ್ಮ ಶಾಸಕರುಗಳೆಲ್ಲ ಸೇರಿ ಇವತ್ತು ತಮ್ಮ ಸೇವೆ ಮಾಡಲಿಕ್ಕೋಸ್ಕರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಇವತ್ತು ನಾವೆಲ್ಲ ಏನ್ ಕೈ ಜೋಡಿಸಿ ನಿಂತಿದ್ದೇವೆ. ಇಡೀ ದೇಶದಲ್ಲೇ 48,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರುವ ಏಕೈಕ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದರ ಜೊತೆಗೆ ರೈತರ ಬಡ ಕೂಲಿಕಾರರ ಪರವಾದ ಸರ್ಕಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಬೆನ್ನಿಗೆ ನಾಡಿನ ರೈತರು, ಬಡವರು, ದೀನದಲಿತರು ನಿಂತಿದ್ದು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಎಲ್ಲ 28 ಕ್ಷೇತ್ರಗಳಲ್ಲೂ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವು ಶತಸಿದ್ಧ ಎಂದು ಕೃಷಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಮಂಡ್ಯ ಜಿಲ್ಲೆಯ ಪಾಂಡವಪುರ ಭಾಗದಲ್ಲಿ ಮಾತ್ರ ರಾಜಕೀಯ ಕಾರಣಗಳಿಗಾಗಿ ಕೆಎಸ್ ಪುಟ್ಟಣ್ಣಯ್ಯ ಬಣದ ಬೆಂಬಲಿಗರು ಪಕ್ಷೇತರ ಅಭ್ಯರ್ಥಿಯನ್ನು ಬೆಂಬಲಿಸುತ್ತಿದ್ದು, ಈ ಬಣದ ಬೆಂಬಲವನ್ನೇ ಮಾಧ್ಯಮಗಳು, ಇಡೀ ರೈತ ಸಂಘಟನೆಗಳು ಸುಮಲತಾ ಅಂಬರೀಶ್ ಅವರನ್ನು ಬೆಂಬಲಿಸುತ್ತಿವೆ ಎಂದು ಪ್ರಚಾರ ಮಾಡುತ್ತಿವೆ. ಸಾಲ ಮನ್ನಾ ಸೇರಿದಂತೆ ತಮ್ಮ ಪರವಾದ ಆಡಳಿತ ನೀಡುತ್ತಿರುವ ಕುಮಾರಸ್ವಾಮಿ ಅವರನ್ನು ಬಿಟ್ಟು ರೈತ ಸಮುದಾಯ ಬೇರೆಯವರನ್ನು ಬೆಂಬಲಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬಾಗಿ ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಮತ್ತೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದ ಮತ್ತೆ ಸದ್ದುಗುಡ ಆಗಿ ಹೋದ ವರ್ಷ ಸುಮಾರು 12,500 ಕೋಟಿ ಬಜೆಟ್ ಅಲ್ಲಿ ಇಟ್ಟರು. ಈ ವರ್ಷ ಹೆಚ್ಚು ಕಮ್ಮಿ 12,500 ಕೋಟಿ ಬಜೆಟ್ ಅಲ್ಲಿ 2 ಸೇರಿದ್ರೆ 25,000 ಕೋಟಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರಿಗೂ ಹೇಳಕ್ ಬಯಸ್ತೀನಿ, ಈ ಸರ್ಕಾರ ಸಾಲ ಮನ್ನಾ ವಿಷಯದಲ್ಲಿ ನಗದಿ ಉದ್ರಿ ಅಲ್ಲ, ಆಮೇಲೆ ಹಲವಾರು ಸ್ಕೀಮ್ಗಳು. ಸುದ್ದಿಗೋಷ್ಠಿಯಲ್ಲಿ ಸಚಿವ ವೆಂಕಟರಾವ್ ನಾಡಗೌಡ, ಕೋನರೆಡ್ಡಿ, ರಾಮಚಂದ್ರಯ್ಯ, ಚಂದ್ರಶೇಖರ್, ಕೆವಿ ಶ್ರೀಧರ್ ಉಪಸ್ಥಿತರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಈ ಬಾರಿ ಚುನಾವಣೆಯಲ್ಲಿ ದಿವಂಗತ ಅಂಬರೀಶ್ ಅವರ ಪತ್ನಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರನ್ನು ಬೆಂಬಲಿಸುವುದಾಗಿ ಸಮಿತಿಯ ಸಂಘಟನಾ ಸಂಚಾಲಕರಾದ ಕುಬೇರಪ್ಪ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಪರಿಸ್ಥಿತಿ ಎದುರಾಗಿದೆ. ಈ ಚುನಾವಣೆಗೆ ಬೇರೆ ಕಡೆಯಿಂದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಇಡೀ ರಾಷ್ಟ್ರ ಮಂಡ್ಯ ಚುನಾವಣೆಯ ಕಡೆ ಗಮನ ಹರಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಲತಾರವರ ಪರ ಮತಯಾಚನೆ ಮಾಡುವುದಾಗಿ ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನಾವು ಪಕ್ಷೇತರ ಅಭ್ಯರ್ಥಿಯಾದ ಸುಮಲತಾ ಅಂಬರೀಶ್ ಅವರನ್ನು ಬೆಂಬಲಿಸೋಕ್ಕೆ ನಮ್ಮ ರಾಜ್ಯ ಸಂಚಾಲಕರ ಆದೇಶದ ಮೇಲೆ ನಾವು ಬೆಂಬಲಿಸ್ತಾ ಇದ್ದೀವಿ. ಆದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಂಥ ದುರ್ಪರಿಣಾಮ ಅಂದರೆ, ಇವತ್ತು ಹೊರಗಡೆ ಬಂದು ನಮ್ಮ ಜಿಲ್ಲೆಯಲ್ಲಿ ಲೋಕಸಭೆಗೆ ನಿಂತ್ಕೋತಾರೆ ಅಂದರೆ ಈ ಜಿಲ್ಲೆಗೆ ನಾಚಿಗೇಡು. ದಯವಿಟ್ಟು ದಲಿತ ಸಂಘರ್ಷ ಸಮಿತಿಯ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಎಲ್ಲ ಮತದಾರರು ಬಂಧುಗಳೇ, ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಸಾರಿ ಸುಮಲತಾ ಅಂಬರೀಶ್ ಅವರನ್ನು ಬೆಂಬಲಿಸಬೇಕು ಅಂತ ನಾನು ಅವರೆಲ್ಲ ಮನವಿ ಮಾಡ್ಕೊತಾ ನಮ್ಮ ಸಂಘದ ಎಲ್ಲ ಸಂಘಟನೆಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಗೋಷ್ಠಿಯಲ್ಲಿ ಕಾಂತರಾಜು, ದೇವರಾಜು, ವಸಂತ, ಮನು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ, ನಿಖಿಲ್ ಕುಮಾರಸ್ವಾಮಿ ಬಹುಮತದಿಂದ ಆಯ್ಕೆ, ಸಚಿವ ಬಂಡೆಪ್ಪ ಕಾಶೆಂಪೂರ್ ವಿಶ್ವಾಸ. ನಾಗಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ, ಡಾಕ್ಟರ್ ರವೀಂದ್ರ ನೇತೃತ್ವ, ಸುಮಲತಾ ಪರ ಪ್ರಚಾರ. ಬಿಜೆಪಿ ದೌರ್ಜನ್ಯಕ್ಕೆ ಖಂಡನೆ,
ಮೈತ್ರಿ ಅಭ್ಯರ್ಥಿ ಬೆಂಬಲಿಸಿ ಕೇಂದ್ರದ ಮಾಜಿ ಸಚಿವ ಮುನಿಯಪ್ಪ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.